ಎಲ್ಲರಿಗೂ ನಮಸ್ಕಾರ. ಇವರು ನಮ್ಮ ತಾಯಿಯವರು. ಇವರಿಗೆ 82 ವರ್ಷ ಆಗಿದೆ. ಇವರು ಹಿಂದಿನ ಕಾಲದಲ್ಲಿ ಶ್ರೀಕೃಷ್ಣನ ಕುರಿತು ಒಂದು ಹಾಡು, ಅದು ಒಂದು ರೀತಿಯಲ್ಲಿ ಪಾರಿಜಾತದ ಹೂವು ರಾಧೆಗೆ ಯಾವ ರೀತಿ ಕೊಡಬೇಕು ಏನು ಎಲ್ಲ ಅದರಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲರಿಗಾಗಿ ಒಂದು ಹಾಡು. ಪುಲೇಶನೇ ಸ್ವಾಮಿ ಪರಶುರಾಮರೇ, ಸ್ವಾಮಿ ಪರಶುರಾಮರೇ, ಮುದದಿಯನು ತಲಿ ಕೃಷ್ಣನ ಪದವ ಪೇಳ್ವೆನು. ಯಾಕೆ ದ್ವಾರಕಾವತಿಯಲ್ಲಿ 16,000 16,000 108ನೇ ಶ್ರೀಯರು ಆಡುತ್ತಿದ್ದರು. ಸಕಲ ಜನರೆಲ್ಲ ಸ್ವಾಮಿಗೆ ಅಜನೆ ಭಜನೆಯು, ಸ್ವಾಮಿಗೆ ಅಜನೆ ಭಜನೆಯು, ಅಜನೆ ಭಜನೆಯು ಹಳಿಗೆ ಪೂಜನೆ ವಂದಿತು. ಅಜನೆ ಭಜನೆಯು ಸ್ವಾಮಿಗೆ ಪೂಜನೆ ವಂದಿತು. ಯಾಕೆ ಗಿಡವನೇರಲು ಸ್ವಾಮಿ ನಡೆದು ಬಂದರು, ಸ್ವಾಮಿ ಮೊಡಗು ಧುಮುಕಲು ಪದ್ಮನಾರಿಯು ಹೋಗ ಎದ್ದು ಕುಳಿತಳು. ಯಾರಿಗೆ ಹೇಳಲಿ ನಮ್ಮ ಘೋರ ದುಃಖವ, ನಮ್ಮ ಘೋರ ದುಃಖವ. ನಾಥನೆಂದರೆ ಬಹಳ ಮಾಯರೂಪನು, ಮಾತನೆಂದರೆ ಬಹಳ ಮಾಯರೂಪನು. ಯಾಕೆ ಎನ್ನ ಲೋಕನಾಯಕೆ ನಿನಗೆ ಶೋಕವೇತಕ್ಕೆ, ನಿನಗೆ ಶೋಕವೇತಕ್ಕೆ. ಒಂದುವಗೆ ನಿನಗೆ ಇಷ್ಟು ಕೋಪವೇ. ಪಾರಿಜಾತದ ಪುಷ್ಪ ಕೊಡುವೆನು, ನೀಗೆ ತಿಳಿದು ಕೊಡುವೆನು. ದೇವೇಂದ್ರ ಗಿಡಗಳು ನಿನಗೆ ಹಾಕಿ ಕೊಡುವೆನು. ಹಾಕು ನಡಿ ನಡಿ ನೀನು ಮೋಸಗಾರನು, ನೀನು ಮೋಸಗಾರರು. ಮೋಸ ಬುದ್ಧಿಯು ನನಗೆ ತೋಚಲಿಲ್ಲವೇ. ಮಲ್ಲಿಗೆ ಮುದಸಿರಿ ಕಣ್ಣಲ್ಲಿ ಜಲಗಳೊರಸಿರಿ, ಕಣ್ಣಲ್ಲಿ ಜಲಗಳೊರಸಿರಿ. ಶಾರ ಶೌಕಿಗೆ ನೀವು ಸೊಗಸು ಮಾಡಿರಿ, ಸಾರ ಶೌಕಿಗೆ ನೀವು ಸೊಗಸು ಮಾಡಿರಿ. ಅರುಳ ಪದುಕವ ಜಗದು ಗರುಳಲಿರಿಸರು, ಸ್ವಾಮಿ ಗರುಳಲಿರಿಸರು. ವಜ್ರದುಂಗುರ ಕಾಲು ಗೆಜ್ಜೆ ಸರಪಣಿ, ವಜ್ರದುಂಗುರ ಕಾಲು ಗೆಜ್ಜೆ ಸರಪಣಿ. ಇವು ಎಲ್ಲವೂ ಸ್ವಾಮಿ ಗರುಳಲಿಟ್ಟರು. ಗರುಡನೇರಲು ಸ್ವಾಮಿ ನಡೆದು ಬಂದರು, ಸ್ವಾಮಿ ನಡೆದು ಬಂದರು. ನಡೆದು ಬಂದರು ಬಾಗಿಲಲ್ಲಿ ನಿಂತರು. ಮಳಕ್ಕೆ ಹೋದರು ಬಾಮೆಯರಡನೆ ಕುಂದುಕೊಂಡರು. ಒಳಗೆ ಹೋದರು ಬಾಮಿಯೊಡನೆ ಕುಳಿತಳು. ಒಂದು ಹೂವಿಗೆ ನಿನಗೆ ಇಷ್ಟು ಕೋಪವೇ,
ನಿಮಗೆ ಇಷ್ಟು ದುಃಖವೇ ಪಾರಿಜಾತದ ಪುಷ್ಪ ತರಿಸಿ ಕೊಡುವೆನು ದೇವೇಂದ್ರ ಗಿಡಗಳ ನಿನಗೆ ಹಾಕಿ ಕೊಡುವೆನು ಸಾಕು ಬಿಡಿ ನೀವು ಮೋಸಗಾರರು ಮೋಸ ಬುದ್ಧಿಯೂ ನನಗೆ ತೋಚಲಿಲ್ಲವೇ ಪಾರಿಜಾತದ ಪುಷ್ಪ ನೆನೆಸಿದವರಿಗೆ ಅಥವಾ ಭ್ರಮಿಸಿದವರಿಗೆ ಸ್ವಾಮಿ ಕೊಟ್ಟನು ಈ ಕುಂಟದ ವಿಜಯ ಪಾರಿಜಾತದ ಪುಷ್ಪ ನೆನೆಸಿದವರಿಗೆ ಅಥವಾ ಭ್ರಮಿಸಿದವರಿಗೆ ಸ್ವಾಮಿ ಕೊಟ್ಟರು ವೈಕುಂಠ ಪದವಿಯ. ಅಷ್ಟೇ. ಈ ಒಂದು ಹಾಡನ್ನು ಕೇಳಿರ್ತಕ್ಕಂಥ ಅಥವಾ ಕೇಳಿಸಿಕೊಂಡವರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನಮ್ಮ ತಾಯಿಯ ಪರವಾಗಿ.